ಎಸ್ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ವಿಡಿಯೋನ ಸ್ಟಾರ್ಟ್ ಮಾಡಿರೋದು ಏನಕ್ಕಪ್ಪ ಅಂತಂದರೆ, ಇದಕ್ಕೆ ಮುಂಚೆನೇ ನಾನು ಒಂದು ವಿಡಿಯೋ ಬಗ್ಗೆ ಅಂದರೆ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಅಲ್ವಾ. ಸೊ ಆ ಪ್ರಾಡಕ್ಟ್ಸಿಂದ ನಿಮಗೆ ಏನೆಲ್ಲ ಯೂಸಸ್ ಆಗುತ್ತೆ, ಆ ಪ್ರಾಡಕ್ಟ್ಸ್ ಯಾವುದು, ಅದು ಯಾವ ಥರ ವರ್ಕೌಟ್ ಆಗುತ್ತೆ, ನಮ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ, ಅದನ್ನೆಲ್ಲ ಇವತ್ತು ನಮ್ಮ ಜೊತೆ ಸಾದ್ರಿಕಾ ಮೇಡಮ್ ಅವ್ರು ಅಂತೇಳ್ಬಿಟ್ಟು ಅವರಿದ್ದಾರೆ. ಅವರೆಲ್ಲ ನಿಮಗೆ ಹೇಳ್ತಾ ಹೋಗ್ತಾರೆ, ಅದ್ರ ಬಗ್ಗೆ ನಾಲೆಜ್ ಕೊಡ್ತಾರೆ. ಸೊ ನಮ್ಮ ಹೆಣ್ಮಕ್ಳಿಗೆ ಯಾವ ಥರ ಅದು ತುಂಬ ಯೂಸ್ ಆಗುತ್ತೆ, ಅದು ಯಾವ ಥರ ಯೂಸ್ ಆಗುತ್ತೆ, ಅದು ಯಾವ ಪ್ರಾಡಕ್ಟು, ಅದೆಲ್ಲ ನಮ್ಮ ಸಾದ್ರಿಕಾ ಮೇಡಮ್ ಅವ್ರು ತಿಳಿಸ್ಕೊಡ್ತಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಎಸ್ ಗೈಸ್, ಈಗ ನಾವು ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಇದ್ದಾರೆ ಸಾದ್ರಿಕಾ ಮೇಡಮ್ ಮತ್ತು ಕುಮಾರ್ ಸರ್ ಅಂತ ಹೇಳ್ಬಿಟ್ಟು. ಅವರು ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ತಿಳ್ಕೊಳ್ಳೋಣ ಬನ್ನಿ. ಇವರು ಸಾದ್ರಿಕಾ ಮೇಡಮ್ಮು, ಅವರು ಕುಮಾರ್ ಸರ್ ಅಂತ. ಎಲ್ಲರಿಗೂ ನಮಸ್ಕಾರ. ನಾವು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀವಿ. ಆ ಕಂಪ್ನಿ ನೇಮ್ ಬಂದು MNST ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ. ಇದರಲ್ಲಿ ಪ್ರಾಡಕ್ಟ್ಸು ಪ್ಯೂರ್ ಆಯುರ್ವೇದಿಕ ಪ್ರಾಡಕ್ಟ್ಸಲ್ಲಿ ಪ್ಲಸ್ ಎಲ್ಲರಿಗೂ ಬೇಸಿಕ್ ನೀಡ್ಸಿಂದ ಹಿಡಿದು ಎಲ್ಲದಕ್ಕೂ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಪರ್ಸನಲ್ ಕೇರ್ ಪ್ರಾಬ್ಲಮ್ ಎಲ್ಲದಕ್ಕೂ ಯೂಸ್ ಆಗೋಂಥ ಪ್ರಾಡಕ್ಟ್ಸ್ ನಮ್ಮದ್ರಲ್ಲಿ ಇರುತ್ತೆ. ಎಲ್ಲ ಆಯುರ್ವೇದಿಕ ಪ್ರಾಡಕ್ಟ್ಸ್ ಆಗಿರುತ್ತೆ, ಪ್ಯೂರ್ ಆಯುರ್ವೇದಿಕ ಆಗಿರುತ್ತೆ. ಪ್ಲಸ್ ಆಯುಷ್ ಪ್ರೀಮಿಯಂ ಸರ್ಟಿಫೈಡ್ ಆಗಿರುವಂಥ ಪ್ರಾಡಕ್ಟು, ಪಂಚಭೂತಗಳಿಂದ ಅನುಗುಣ ಮಾಡಿರುವಂಥ ಪ್ರಾಡಕ್ಟ್ಸು, ಆಯುರ್ವೇದ, ಯೋಗ, ಯುನಾನಿ, ಸಿದ್ಧಿ, ಹೋಮಿಯೋಪತಿ ಅಂತ ಈ ಕಾನ್ಸೆಪ್ಟಿಂದ ಮಾಡಿರುವಂಥ ಪ್ರಾಡಕ್ಟ್ಸ್ ಇದಾಗಿರುತ್ತೆ. ಅದರಲ್ಲಿ ಮೇಯ್ನ್ 4 ಪ್ರಾಡಕ್ಟ್ಸ್ ಇದೆ, ಅದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀವಿ ನಿಮಗೆ. ಡೈಬಾ ಲೈಫ್ ಅಂತ ಹೇಳ್ಬಿಟ್ಟು, ಇದು ಶುಗರ್ಗೆ ಸಂಬಂಧಪಟ್ಟಿರೋ ಅಂಥದ್ದು. ಇದು ಇನ್ಸುಲಿನ್ ಸ್ಟೇಜಲ್ಲಿ ಇರಲಿ ಶುಗರ್ ಅನ್ನು ನಾರ್ಮಲ್ ಸ್ಟೇಜ್ಗೆ ತರುವಂಥ ಪ್ರಾಡಕ್ಟು. ಬೆಳ್ಳುಳ್ಳಿ, ಹಾಗಲಕಾಯಿ, ದಾಲ್ಚಿನ್ನಿ, ಅಡಿಕೆ, ಬೇವು ಇಷ್ಟು ಯೂಸ್ ಮಾಡಿರ್ತಾರೆ. ಇದನ್ನ ಡೈಲಿ ಯೂಸ್ ಮಾಡ್ತೀವಿ, ಬಟ್ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಇದರಲ್ಲಿ ಕಂಟೆಂಟ್ನ ಬ್ಲೆಂಡ್ ಯೂಸ್ ಮಾಡಿರ್ತಾರೆ. ಈ ಟ್ಯಾಬ್ಲೆಟ್ಸ್ನ 6 ಮಂತ್ಸ್ ಯೂಸ್ ಮಾಡಿದೀವಂತೆ, ನಾರ್ಮಲ್ ಸ್ಟೇಜ್ಗೆ ಬರುತ್ತೆ ನಮ್ಮ ಶುಗರ್ ಲೆವೆಲ್. ಆ ಥರ ಪ್ರೊಟೆಕ್ಟ್ ಮಾಡುವಂಥ ಪ್ರಾಡಕ್ಟ್ ಇದಾಗಿರುತ್ತೆ. ಇದು ಬಂದ್ಬಿಟ್ಟು ಸೈಕ್ಲೋ ಅಂತ ಹೇಳ್ಬಿಟ್ಟು, ಇದನ್ನ ಹೆಣ್ಣು ಮಕ್ಕಳ ಗೆಳತಿ ಅಂತಲೇ ಕರಿಬೋದು. ಈ ಹೆಣ್ಮಕ್ಳು ಮಂತ್ಲಿ ಸೈಕ್ಲಿಂಗ್ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರ್ತಾರೆ, ಮತ್ತು ಇವರು ಮಂತ್ಲಿ ಆದಾಗ ಹೊಟ್ಟೆ ನೋವನ್ನ ಫೇಸ್ ಮಾಡ್ತಾ ಇರ್ತಾರೆ, ಮತ್ತು ಅವ್ರಿಗೆ ವೈಟ್ ಬ್ಲೀಡ್ ಅಂತಾರಲ್ಲ, ಅದನ್ನು ಕೂಡ ವೈಟ್ ಬ್ಲೀಡಿಂಗ್ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರಲ್ವ, ಅದನ್ನು ಕೂಡ ಕಂಪ್ಲೀಟಾಗಿ ಕ್ಯೂರ್ ಮಾಡುತ್ತೆ. ನಮ್ಮ ಇದು ಸ್ವಂತ ನಮ್ಮ ತಾಯಿಗೆ ನಾನು ಯೂಸ್ ಮಾಡಿಸಿದ್ದೀನಿ. ಗರ್ಭಕೋಶ ಆಪ್ರೇಷನ್ ಮಾಡಬೇಕು ಆ ಟೈಮಲ್ಲಿ ಇದು ನಾನು ಕಂಪ್ಲೀಟ್ಲಿ 3 ಮಂತ್ಸ್ ಯೂಸ್ ಮಾಡುತ್ತೆ. 3 ಮಂತ್ಸ್ ಕೋರ್ಸ್ ಆಗುತ್ತೆ, 3 ಮಂತ್ಸ್ ಯೂಸ್ ಮಾಡಿಸುತ್ತೆ. ಈಗ ನಮ್ಮ ತಾಯಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ, ಆಪ್ರೇಷನ್ ಕೂಡ ಮಾಡಿಸಿಲ್ಲ, ಆರಾಮಾಗಿ ಹೆಲ್ತಿ ಆಗಿದ್ದಾರೆ. ಇನ್ನೊಂದು ಪ್ರಾಡಕ್ಟ್ ಬಂದು 95 ಅಂತ 9 ಲ್ಯಾಕ್ ವರಾಕನ್ಸ್ನ ನಮ್ಮ ಬಾಡಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಡುವಂಥದ್ದು. ಜೀವಕೋಶಗಳು ಯಾವುದೇ ರೀತಿ ಕಮ್ಮಿ ಇದ್ರೂ ಕೂಡ ಇಂಪ್ರೂವ್ ಆಗುತ್ತೆ. ಪ್ಲಸ್ 21 ಕಾಯಿಲೆಗೆ ಒಳ್ಳೆಯದಾಗುತ್ತೆ. ಪ್ಲಸ್ ಅದೇ ರೀತಿ ಕ್ಯಾನ್ಸರ್ ಪೇಷಂಟ್ಸ್ಗೆ ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್. ಇದಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಕಾಂಬಿನೇಷನ್ಸ್ ಅಂತ ಕೊಡ್ತೀವಿ, ಅದನ್ನು ತಗೊಂಡಿದ್ದೀವಿ ಅಂತೆ. ವಿತಿನ್ 2 ಮಂತ್ಸ್ 3 ಮಂತ್ಸಲ್ಲಿ ಕ್ಲಿಯರ್ ಆಗುವಂಥದ್ದು ಪ್ರಾಡಕ್ಟ್ ಇದು. ಒಂದು 18 ಥರ ಚೆರಿ ಬೇರೀಸ್ನ ಯೂಸ್ ಮಾಡಿರೋಂಥ ಈ ಪ್ರಾಡಕ್ಟಲ್ಲಿ ಫುಲ್ ಬಾಡಿನ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ಯಾವುದೇ ಡಿಸೀಸ್ ಇರ್ಬೋದು ಕ್ಲಿಯರ್ ಮಾಡುವಂಥ ಪ್ರಾಡಕ್ಟ್ ಇದೆ. ಇದನ್ನ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡ್ಬೋದು. ವರ್ಲ್ಡ್ ಬೆಸ್ಟ್ ಹೆಲ್ತ್ ಡ್ರಿಂಕ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದ್ರೆ ಫಸ್ಟ್ ಇದೇ ಬರುತ್ತೆ, 95 ಅಂತ ಹೇಳ್ಬಿಟ್ಟು. ಇದನ್ನ ಎಸ್ಪೆಷಲಿ ಹಾರ್ದಿಕ್ ಪಾಂಡ್ಯ, ಕ್ರಿಕೆಟ್ ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ ಆಗಿದ್ರಲ್ಲ ಹಾರ್ದಿಕ್ ಪಾಂಡ್ಯ ಕೂಡ ಇದನ್ನು ರೀಸೆಂಟ್ಲಿ ಯೂಸ್ ಮಾಡ್ತಿದ್ರೆ ಒಳ್ಳೆ ಡ್ರಿಂಕ್ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ಸ್ನ ಕೂಡ ಯೂಸ್ ಮಾಡ್ಬೋದು. ಆಕ್ಟರ್ಸ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ವಿಜಯ್ ದಳಪತಿ, ಇವರೆಲ್ಲ ಇದನ್ನ ಯೂಸ್ ಮಾಡಿದ್ದಾರೆ. ಅಂಥವರೇ ಯೂಸ್ ಮಾಡಬೇಕಾದ್ರೆ ನಾವು ನಾರ್ಮಲ್ ಪೀಪಲ್ಸ್ ಯಾಕೆ ಯೂಸ್ ಮಾಡಬಾರ್ದು ಅಂತ. ಸೊ ಯೂಸ್ ಮಾಡಿ ಹೆಲ್ತ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ ಇದೆ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ, ಯಾವ್ಯಾವುದು ಯಾವ ಥರ ಯೂಸ್ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು. ಈಗ ಒಂದು 95 ಅಂತ ಹೇಳ್ಬಿಟ್ಟು ಅದನ್ನು ನಿಮಗೆ ಯಾವ ಥರ ಯೂಸ್ ಮಾಡಬೇಕು ಆ್ಯಂಡ್ ನಮ್ಮ ಬಾಡಿಗೆ ಅದು ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಡೆಮೋ ತೋರಿಸ್ತಾರೆ. ಡೆಮೋನ ನೋಡ್ಕೊ ಬರೋಣ ಬನ್ನಿ. ಈಗ ಡೆಮೋನ ಸ್ಟಾರ್ಟ್ ಮಾಡ್ತಿದ್ದಾರೆ, ನೋಡ್ಕೊಳ್ಳಿ. ಇದು 95 ಅಂತ ಹೇಳ್ಬಿಟ್ಟು ಇದು ಯಾವ ಥರ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಾವು ತೋರಿಸ್ಕೊಡ್ತೀವಿ ನಿಮಗೆ. ನಮ್ಮ ಬಾಡಿಯಲ್ಲಿ ಯಾವ ಥರ ಚೇಂಜಸ್ ಮಾಡುತ್ತೆ ಅನ್ನೋದು ತೋರಿಸ್ಕೊಡ್ತೀವಿ. ಒಂದು ಗ್ಲಾಸಿನಲ್ಲಿ, ಗಾಜಿನ ಗ್ಲಾಸ್ನಲ್ಲಿ ಒಂದು ನೀರು ತಗೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಾಕ್ತಿದ್ದೀನಿ. ಸ್ವಲ್ಪ ಅಕ್ಕಿ ಹಾಕಿದ್ದೀನಿ, ಇದಕ್ಕೆ ಒಂದು ಸ್ವಲ್ಪ ಟಿಂಚರ್ ಹಾಕ್ತಿದ್ದೀನಿ. ಆ್ಯಂಡ್ ಇದು ಗ್ಲಾಸಲ್ಲಿರೋ ಅಕ್ಕಿ ಬಂದು ನಮ್ಮ ದೇಹ ಯಾವ ಥರ ಇರುತ್ತೆ ಆ ಥರ ಇರುತ್ತೆ. ನಮ್ಮ ದೇಹ ಯಾವ ಥರ ಇರುತ್ತೆ ಅಂದರೆ ಈ ಥರ ವೈಟಕ್ಕೆ ಇರುತ್ತೆ ನಾವು ಹುಟ್ಟಿದಾಗ. ಆಗ ಮತ್ತೆ ಓಡಾಡ್ತಾ ಏನೋ ಪೊಲ್ಯೂಷನಲ್ಲೆಲ್ಲ ಓಡಾಡ್ತಾ ಇರ್ತೀವಲ್ವಾ. ಸೊ ಆಗ ಯಾವ ಥರ ಆಗುತ್ತೆ ಅಂತಂದರೆ ನಮ್ಮ ಡೆಸ್ಟ್ ತುಂಬಿಕೊಂಡು ನಮ್ಮ ದೇಹ ಯಾವ ಥರ ಆಗುತ್ತೆ ಅಂತಂದರೆ ನೋಡಿ ಈ ಥರ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಈಗ ನಮ್ಮ ಬಾಡಿ ಈ ಥರ ಇರುತ್ತೆ.
ನೋಡಿ ಫಸ್ಟಲ್ಲಿ ಅಕ್ಕಿ ಹಾಕಿದಾಗ ವೈಟ್ ಕಲರ್ ಇತ್ತು, ಈಗ ಹೆಂಗಾಯ್ತು ಕಪ್ಪು ನಮ್ಮ ಕಲರ್ ದೇಹ ಆಗಿದೆ. ನಮ್ಮ ದೇಹ ಯಾವ ಥರ ಇತ್ತು ಅಂದರೆ ವೈಟ್ಗೆ ಸ್ವಚ್ಛವಾಗಿರ್ತೈತೆ ನಾವು ಹುಟ್ಟಿದಾಗ. ಆ್ಯಂಡ್ ನಾವು ಪೊಲ್ಯೂಷನಲ್ಲಿ ಓಡಾಡ್ತಾ ಇರ್ತೀರಲ್ವಾ, ಸೊ ಆಗ ಅಕ್ಕಿ ಬಂದು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಈ ಥರ ಆಗಿರುತ್ತೆ. ಇವಾಗ ನಮ್ಮ ಬಾಡಿನ ಯಾವ ಥರ ಕ್ಲೀನ್ ಮಾಡುತ್ತೆ 95 ಅನ್ನೋದು ಈಗ ತೋರಿಸ್ಕೊಡ್ತೀವಿ. ಇದು 95 ಅಂತ ಹೇಳ್ಬಿಟ್ಟು ಇದನ್ನ ಇದ್ರೊಳಗಡೆ ಹಾಕ್ತಾ ಇದೀರಿ. ನೋಡಿ ಕಲರ್ ನೋಡಿ ಯಾವ ಥರ ಚೇಂಜ್ ಆಗ್ತಿದೆ ಅನ್ನೋದು. ನೋಡಿ ಆಗ್ಲೇ ಕಪ್ ಕಲರ್ ಇತ್ತು, ಈಗ ನೋಡಿ ಇದು ಯಾವ ತರ ಮಾಡಿದೆ, ವೈಟ್ ಕಲರ್ ಮಾಡಿದೆ. ನಮ್ಮ ಬಾಡಿನ ಈ ಥರ ಸ್ಕ್ಯಾನ್ ಮಾಡಿ ಫುಲ್ ಕ್ಲೀನ್ ಮಾಡುತ್ತೆ. ಪ್ಲಸ್ ಯಾವುದೇ ಡಿಸೀಸ್ ಇರ್ಬೋದು ಕ್ಲಿಯರ್ ಆಗುತ್ತೆ ಒಂದು 2 ಮಂತ್ಸಲ್ಲಿ. ನೀವೇ ರಿಸಲ್ಟ್ ನೋಡ್ತಾ ಇರ್ಬೋದು ಯಾವ ಥರ ಇದು ಯಾವ ಥರ ಕ್ಲಿಯರ್ ಆಗಿದೆ ಅನ್ನೋದು. ಸೊ ಇಷ್ಟು ನಮ್ಮ ಪ್ರಾಡಕ್ಟ್ಸು ಡೆಮೋ ಆಗಿರುತ್ತೆ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇದೇ ರೀತಿ ಇನ್ನೂ ಡೆಮೋ ತೋರಿಸ್ತೀವಿ, ಇನ್ನೂ ಪ್ರಾಡಕ್ಟ್ಸ್ ತುಂಬ ಇದೆ. ಅದೇ ಇನ್ನು ನಿಮ್ಮ ಮುಂದೆ ಬರ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇನ್ನು ಪ್ರತಿಯೊಂದು ಪ್ರಾಡಕ್ಟ್ಸು ನಿಮಗೆ ತೋರಿಸ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಸ್ ಗೈಸ್, ಈಗ ನೀವು ನೋಡಿದ್ರಲ್ವಾ ಯಾವ ಥರ ನಮ್ಮ ಬಾಡಿನ ಕ್ಲೀನಪ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಇದೇ ಥರ ಇನ್ನೂ ತುಂಬ ಪ್ರಾಡಕ್ಟ್ಸು ನಮ್ಮಲ್ಲಿದೆ. ಸೊ ನಿಮಗೆ ಇನ್ನೂ ಅದ್ರ ಬಗ್ಗೆ ನಾಲೆಜ್ ಬೇಕು, ಅದ್ರ ಬಗ್ಗೆ ನಾವು ಇನ್ನೂ ತಿಳ್ಕೊಬೇಕು ಅನ್ನೋ ಕಾಲೇಜ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮೋರ್ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ನಮಗೆ ಕಾಮೆಂಟ್ಸಲ್ಲಿ ಹಾಕಿ. ಸೊ ನಾವಿನ್ನೂ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ಡೆಮೋ ಮಾಡಿಬಿಟ್ಟು ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.